ಇಷ್ಟು ಮೆನ್ಯೂನಾ ಸೀನ್ ಎಷ್ಟು ಚಂದ ಅದ ರೀ, ಎಷ್ಟು ಮಸ್ತ್ ಸೀನ್. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರೀಸ್ ಕ್ಯಾಂಡಿ. ಇದು ಸಂಕ್ರಮಣ ಮುಗಿದಿಂದ ಬರ್ಲಿಗತ್ತಂತ ಬ್ಲಾಗ್. ಸೊ ಲೇಟ್ ಆಗಿ ವಿಶ್ ಮಾಡಿದ್ರು, ಲೇಟೆಸ್ಟ್ ಆಗಿ ವಿಶ್ ಮಾಡ್ಲಿಕತ್ತೀನಿ. ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲರಿಗೂ. ಇವತ್ತು ನಾನು ಸಂಕ್ರಮಣದ ನಿಮಿತ್ತ ನನ್ನ ಫ್ಯಾಮಿಲಿ ಜೊತೆ ಹೊರಗಡೆ ಒಂದು ಬುತ್ತಿ ಕಟ್ಕೊಂಡು ಹೆಂಗೆ ಊಟಕ್ಕೆ ಹೋಗ್ತಾರಲ್ಲ ಹಂಗೆ ಬಂದಿದ್ವಿ. ಆದರೆ ನಾವು ಚೂಸ್ ಮಾಡಿದಂಥ ಜಾಗ ಬಂದು ಬದಾಮಿ ಬನಶಂಕರಿ. ಸೊ ಬದಾಮಿ ಒಳಗೆ ಜಾತ್ರೆ ನಡೆದದ. ಅಟ್ ದ ಸೇಮ್ ಟೈಮ್ ಏನಿರ್ಲಿಕ್ಕೆ ಗದ್ಲಿರ್ತದೆ ಅಂಥದ್ರಾಗ ಇವತ್ತು ಸಂಕ್ರಮಣ ಪೂರ್ತಿ ಗದ್ಲಾದ. ಆಮೇಲೆ ನಮ್ಮ ಟೈಮಿಂಗ್ ಎಂಥದಂತಂದ್ರೆ ನಾವು ಆಕಿನ ಊಟದ ಟೈಮಿಗೆ ಬಂದೀವಿ. ಅದಕ್ಕೆ ಇವಂದು ನಾವು ಸ್ಪೆಷಲ್ ಆಗಿ ಚೀಟಿ ಮಾಡಿಸ್ಕೊಂಡು ಆಕಿನ ದರ್ಶನಕ್ಕೆ ಅಂತ ಹೇಳಿ ಹೊಂಟ್ರು ನಮಗೆ ಇನ್ನೂ ತನಕ ಕ್ಯೂ ಅದ. ಇದಷ್ಟೇ ಅನ್ಲಾರ್ದ ಕೆಳಗಡೆ ಸಹಿತ ಕ್ಯೂ ಅದ. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಬದಾಮಿ ಒಳಗೀಗ ರೂಮ್ ಫೆಸಿಲಿಟಿ ಸಹಿತ ಅವ್ರು ಕೊಡ್ಲಿಕತ್ತಾರ. ಅಲ್ಲಿ ಕಾಣಿಸ್ತಾವೆ ನೋಡಿ ರೂಮ್ಸ್ ಎಲ್ಲ. ಈಗ ಇಷ್ಟು ದಿನ ಇರ್ಲಿಕ್ಕೆಲ್ಲ ನಮಗೆ ಅವ್ಯವಸ್ಥೆ ಆಗ್ತಿತ್ತು ಇಲ್ಲೇ, ಬಿಕಾಸ್ ಇಲ್ಲಿ ಕೆಳಗಡೆ ಒಂದು ಸಣ್ಣ ಗುಡಿ ಇರ್ತಿತ್ತು. ಬಟ್ ನಾವಂತೂ ಇಲ್ಲೇನು ಇರ್ಲಿಕತ್ತಿಲ್ಲ. ಆದ್ರೆ ಯಾರು ಆಕಿನ ಸೇವಾ ಮಾಡ್ಬೇಕಂತ ಇರ್ತದ ಅವ್ರು ಡೆಫಿನೆಟ್ಲಿ ಇಲ್ಲಿ ಬಂದು ಇದ್ದು ಸೇವಾ ಮಾಡ್ಬೋದು. ಸೊ ಇವತ್ತಿನ ಪೂರ್ತಿ ಡೇ ಇಸ್ ಅಬೌಟ್ ಸಂಕ್ರಮಣ. ಅಟ್ ದ ಸೇಮ್ ಟೈಮ್ ನನ್ನ ಫೇವ್ರೇಟ್ ಶಕ್ತಿಪೀಠ ಬದಾಮಿ ಬನಶಂಕರಿಯ ದರ್ಶನ ಆಗ್ತದೆ. ಒಳಗಡೆ ಅಂತೂ ಅಫ್ಕೋರ್ಸ್ ಕ್ಯಾಮ್ರಾ ಅಲವಿಲ್ಲ. ಬಟ್ ಇಲ್ಲೇ ಗುಡಿ ಸುತ್ತು ನಾ ಏನೇನು ಮಾಡ್ತೀನಿ ಅಂತ ಹೇಳಿ ಒಂದು ಸಣ್ಣ ಕ್ಲಿಪ್ಸ್ ಒಳಗೆ ಆ್ಯಡ್ ಮಾಡ್ಲಿಕ್ಕತ್ತೀನಿ. ಆಲ್ಸೋ ಇಲ್ಲೇ ಜಾತ್ರೆ ಒಳಗೆ ಮಸ್ತ್ ಮಸ್ತ್ ನಾಟಕ ಬಂದಾವೆ. ಅದ್ರೊಳಗೆ ನನಗೆ ನೆನಪಿರೋದು ಈಗ ಪಕ್ಕದ ಮನೆ ಚಂದ್ರಿ ನೋಡಕ್ಕೆ ಸುಂದ್ರಿ, ಆಮೇಲೆ ಏನೇನೋ ಅವ ಮಜಾ ಅವ. ಏನೋ ಇತ್ತು ಧೂಳ್ ಎಪ್ಸ್ಯಾಳ, ಏನೇನೋ ಮಜಾ ಟೈಟಲ್ಸ್. ಸೊ ಒಂದಾದ್ರೂ ನಾಟಕ ನೋಡಬೇಕು ಅಂತ ಈ ಸಲ ನನಗದ. ಯಾವಾಗ ಆಗ್ತದೋ ಗೊತ್ತಿಲ್ಲ. ಈ ಜಾತ್ರೆ ಮುಗಿದ್ರೊಳಗೆ ಬಂದು ಇನ್ನೊಂದು ಸಲ ನೋಡ್ಬೇಕಂತದ. ಐ ಥಿಂಕ್ ನೈವೇದ್ಯ ಆಗ್ಲಿಕ್ಕತ್ತದ ಅಮ್ಮಂದು. ಸೊ ಇವತ್ತಿನ ನನ್ನ ಸಂಕ್ರಮಣದ ವಿಡಿಯೋಕ್ಕೆ ಸ್ವಾಗತ. ಚೆನ್ನಾಗಿ ಸಾಗಿರ ಅಂತ ನೋಡ. ಇಲ್ಲ, ಅದು ಒಂದು ಏನು ಮೂಮೆಂಟೇ ಇಲ್ಲ ಇಲ್ಲಿ ಅದಕ್ಕೆ. ನಮಸ್ಕಾರ ಮಾಡ ಬಾ. ಇಷ್ಟು ಮೆನ್ಯೂನಾ ಹೇಳ್ಬೇಕು. ಮೆನ್ಯೂ ನೀವು ಏನೇನದ ಅಂತ. ಯಾವ ಹೋಳಿಗೆ? ಎಳ್ಳು ಹೋಳಿಗೆ. ಅದು ಗ್ರೀನ್ ಕಲರ್ ಐತಿ, ಅದನ್ನ ಇದು ಸಲಾಡ್. ಯೋಯೋ ಹ್ಞೂ. ಮತ್ತೆ ಓಪನ್ ಮಾಡ್ರಿ ಅದನ್ನ. ಏನ್ ಇದು ಬೇಗ ಬೇಡ ಅದೆಲ್ಲ ಅದಲ್ಲಪ್ಪ ಇವತ್ತು ಸಂಕ್ರಾಂತಿ ಅನ್ನೋದು. ಸಂಕ್ರಾಂತಿ ಇದು ಪಚಡಿ. ಇದು ಅಲ್ಲ, ಓಪನ್ ಮಾಡ್ವಾ ಕಾಣಿಸ್ತಾವ. ಓಪನ್ ಮಾಡ್ತೀನಿ. ಹಾಯ್ ಗೈಸ್. ಮಾಡ್ಬಿಟ್ರಲ್ಲ ಅಕ್ಕ. ಎಷ್ಟು ಐಟಮ್ಸ್ ಅವ, ಏನು ಹಚ್ಕೊಳ್ಳೋದು, ಏನು ಬಿಡೋದು. ಅನಿಸ್ತಿವತ್ತಿಂದೇವು ಅಷ್ಟು ಇಲ್ಲಿ ಸೀನ್ ಎಷ್ಟು ಚಂದ ಅದ ರೀ, ಎಷ್ಟು ಮಸ್ತ್ ಸೀನ್. ಎಲ್ಲಾರ್ದು ಈಗ ಫೋಟೋ ಶೂಟ್ ನಡ್ದದ.
ಇಷ್ಟು ಚಂದ ನಮಗೆ ಎಲ್ಲಿ ಸಿಗ್ತದ ನಮ್ಮ ಊರೊಳಗ. ಜೋಳ ತಿನಿ ನೋಡ್ತೀರಿ. ಜೋಳ ಇದ ಇನ್ ಸೂರ್ಯಪಾನ. ಇದು ಸೂರ್ಯಪಾನ. ಹಾ ಇದು ಇದ್ರ ತುಂಬಾ ಕಾಳಾಕ. ವಾಹ್ ದೊಡ್ಡದು ಅಂದ್ರೆ ಬೆಳೆಸಿ ತಿಂತಾರ. ಹಾ ವಾಹ್ ಸೂಪರ್. ಏನಂತ ಹೆಸರಿಡುದು ಇದಕ್ಕ? ಪಪಾಯ. ದಕ್ಷಿಣ ಕಾಶಿ. ಈಗ ನಾವು ಇಲ್ಲಿ ಬಂದಂತಹ ಜಾಗ ಹೆಸರು ಬಂದು ಮಹಾಕೂಟೇಶ್ವರ ಅಂತ ಹೇಳಿ. ಆವಾಸ್ ಕೇಳಿಸೋದೇ ಇಲ್ಲ ಗೊತ್ತಿಲ್ಲ. ಇಲ್ಲೇ ಶಿವಲಿಂಗಗಳು ಜಾಸ್ತಿ ಅವ. ವೀರಭದ್ರೇಶ್ವರ ದೇವರಿದ್ದಾರೆ. ಈಗ ಇದು ಗರ್ಭಗುಡಿ ಮೀನು. ದಕ್ಷಿಣ ಕಾಶಿ ಅಲ್ಲ ಕರೆಕ್ಟ್. ದಕ್ಷಿಣ ಕಾಶಿ ಮಹಾಕೂಟೇಶ್ವರ. ಮಹಾಕೂಟೇಶ್ವರ ದಕ್ಷಿಣ ಕಾಶಿ. ಹೌದಲ್ಲ? ಹೈಟ್ ಐತಿಲ್ಲ. ಶಿವಯೋಗಿ ಮಂದಿರ ಅಂತ ಹೇಳಿ ಇದು ಇನ್ನೊಂದು ಲೊಕೇಶನ್. ಇಲ್ಲೇ ಪ್ಯೂರ್ ಆಗಿ ವಿಭೂತಿಯನ್ನ ತಯಾರು ಮಾಡ್ತಾರೆ. ಭಾಳ ಖುಷಿ ಅನ್ನಿಸ್ತು ನನಗೆ ಈ ಟೆಂಪಲ್ ನೋಡಿ. ಯಾಕಂದ್ರೆ ಒಂದು ಭಕ್ತಿ ಸೇವಾ ಆಗಿರ್ಬೋದು, ಅಲ್ಲೇ ಹಾಡಿರ್ಬೋದು, ಆಮೇಲೆ ಇಡೀ ಟೆಂಪಲ್ದು ಪೂರ್ತಿ ಇನ್ಫ್ರಾಸ್ಟ್ರಕ್ಚರ್ ಇಟ್ಸ್ ಟಾಪ್ ನಾಚ್. ಪ್ರತಿಯೊಂದೂ ಇಷ್ಟು ಡೀಟೇಲ್ ಆಗಿ ಅವ್ರು ಮಾಡ್ಯಾರ. ಆಮೇಲೆ ಸ್ಪೇಸ್ ಇಲ್ಲಿ ದೊಡ್ಡ ಗಾರ್ಡನ್ ಎಲ್ಲ. ಓಕೆ, ಈಗ ನಾನು ಅಗೇನ್ ಬ್ಯಾಕ್ ಟು ಧಾರವಾಡ. ಇವತ್ತು ಫಸ್ಟು ಬದಾಮಿಗೆ ಹೋದ್ವಿ. ಬದಾಮಿ ಒಳಗೆ ಅಲ್ಲೇ ಹತ್ರದಿರು ಒಂದು ಮಹಾಕೂಟ ಅಂತ ಹೇಳದ, ಅದಕ್ಕೆ ದಕ್ಷಿಣ ಕಾಶಿ ಅಂತ ಹೇಳಿನೂ ಕರೀತಾರೆ. ಆ ಹೋಗೋ ದಾರಿ ಒಳಗನ ಊಟ ಮುಗಿಸ್ಕೊಂಡು ಮಹಾಕೂಟಕ್ಕೆ ಹೋಗಿ ಅಲ್ಲೆಲ್ಲ ದೇವ್ರ ದರ್ಶನ ತಗೊಂಡು ಅಲ್ಲೇ ಜಕಣಾಚಾರ್ಯ ಕೆತ್ತಿದಂತಹ ಗುಡಿ ಅವು. ಹಿಂಗಾಗಿ ಭಾಳ ಅಂದ್ರೆ ಭಾಳ ಚಂದಿತ್ತು. ಆಮೇಲೆ ಅಲ್ಲಿ ನೀರಿನ ಕಲರ್ ಭಾಳ ಮಜಾ ಇತ್ತು. ಎಲ್ಲ ಕಡೆ ಗ್ರೀನಿಶ್ ಆರ್ ಒಂಥರ ಏನೋ ಬ್ಲೂಯಿಶ್ ಇರ್ತಂದ್ರ, ಇಲ್ಲಿ ಮಾತ್ರ ಒಂಥರ ನೀವು ನೋಡಿದ್ರಿ ಎಲ್ಲ ಕಲರ್ ಅದು ಆ ರೀತಿ ಇತ್ತು. ನಾವು ಒಂದು ಇನ್ನೊಂದು ಟೆಂಪಲಿಗೆ ಹೋಗಿದ್ವಿ. ಅಲ್ಲೇ ವಿಭೂತಿನ ರೆಡಿ ಮಾಡ್ತಾರೆ. ವಿಭೂತಿ ಇವತ್ತು ನನಗೂ ಗೊತ್ತಾದದ್ದು ದಟ್ ಕೌಡಂಗಿಂದ ಅದು ರೆಡಿ ಆಗ್ತದೆ. ಸೊ ಅದು ಅಗ್ದಿ ಪ್ಯೂರೆಸ್ಟ್ ಫಾರ್ಮ್ ಒಳಗಲ್ಲೇ ರೆಡಿ ಮಾಡ್ತಾರಂತ ಹೇಳಿ. ಇಟ್ಸ್ ನೈಸ್. ಅಲ್ಲೆಲ್ಲ ಸಂಗೀತ ಇತ್ತು, ಭಾಳ ಚಂದ ಇತ್ತು. ಆಮೇಲೆ ಅಲ್ಲಿಂದ ವಾಪಸ್ ಅಫ್ಕೋರ್ಸ್ ಎಲ್ಲರೂ ಬಸ್ ಮಾಡ್ಕೊಂಡು ಹೋಗಿರ್ತೀವಿ ಅಂತಂದ್ಮೇಲೆ ಬಸ್ ಒಳಗೆ ಡಾನ್ಸು, ಆಮೇಲೆ ಅದು ಒಂದೇನೋ ಒಂದು ಇಟ್ಸ್ ಅ ಫನ್ ಟೈಮ್. ಸೊ ಐ ಹ್ಯಾಡ್ ಅ ವೆರಿ ಗ್ರೇಟ್ ಟೈಮ್. ಈ ಗ್ಯಾಪ್ ಒಳಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಟ್ಟೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ನನ್ನ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗೋಣ. ಬಾಯ್.